ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಎರಡೆರಡು ಗ್ಯಾಸ್ ಇದ್ದರೆ ಈ ಸುದ್ದಿನ ನೀವು ನೋಡಲೇಬೇಕು. ಇವತ್ತಿನಿಂದಲೇ ಬಂದಿದೆ ಹೊಸ ನಿಯಮ. ದೇಶದ ಅಡುಗೆ ಅನಿಲ ಚೌಕಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲೇ ಅತ್ಯಂತ ದೊಡ್ಡ ಬದಲಾವಣೆಗಳನ್ನು ಮಾಡಲಾಗಿದ್ದು, ಮೇ 1ರಿಂದ ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಸಬ್ಸಿಡಿ ದುರುಪಯೋಗ ತಡೆಗಟ್ಟುವುದು ಮತ್ತು ಪೂರೈಕೆಯನ್ನು ಸುಸ್ಥಿತಿಯಲ್ಲಿಡುವುದು ಈ ನಿಯಮಗಳ ಮುಖ್ಯ ಉದ್ದೇಶವಾಗಿದೆ. ಒಂದೇ ಮನೆಯಲ್ಲಿ LPG ಮತ್ತು PNG ಇರುವಂತಿಲ್ಲ. ಇಂದಿನ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಸರ್ಕಾರವು ಒಂದೇ ಮನೆಯಲ್ಲಿ LPG ಮತ್ತು PNG ಎರಡೂ ಸಂಪರ್ಕಗಳನ್ನು ಹೊಂದುವುದನ್ನು ನಿಷೇಧಿಸಿದೆ. ಮಾರ್ಚ್ 14ರಂದು LPG ನಿಯಂತ್ರಣ ಆದೇಶಕ್ಕೆ ತಿದ್ದುಪಡಿ ತಂದಿದ್ದು, PNG ಸಂಪರ್ಕ ಹೊಂದಿರುವ ಕುಟುಂಬಗಳು ತಮ್ಮ ದೇಶೀಯ LPG ಸಂಪರ್ಕವನ್ನು ಕಡ್ಡಾಯವಾಗಿ ಹಿಂದಿರುಗಿಸಬೇಕು. ಅಂತಹ ಗ್ರಾಹಕರಿಗೆ ಇನ್ನು ಮುಂದೆ ರಿಫಿಲ್ ಅಥವಾ ಹೊಸ ಸಂಪರ್ಕಗಳನ್ನು ನೀಡದಂತೆ ತೈಲ ಕಂಪನಿಗಳಿಗೆ ಸೂಚಿಸಲಾಗಿದೆ. ಈಗಾಗಲೇ 43,000ಕ್ಕೂ ಹೆಚ್ಚು ಮಂದಿ ತಮ್ಮ LPG ಸಂಪರ್ಕವನ್ನು ಹಿಂದಿರುಗಿಸಿದ್ದಾರೆ. ಬುಕಿಂಗ್ ಮತ್ತು ವಿತರಣೆಗೆ ಕಠಿಣ ನಿಯಮ. ಇಂಡೇನ್, ಭಾರತ್ ಗ್ಯಾಸ್ ಮತ್ತು HP ಗ್ಯಾಸ್ ಗ್ರಾಹಕರು ಇಂದಿನಿಂದ ಹೊಸ ಬುಕಿಂಗ್ ನಿಯಮಗಳನ್ನು ಪಾಲಿಸಬೇಕಿದೆ. ನಗರ ಪ್ರದೇಶಗಳಲ್ಲಿ ಒಂದು ಸಿಲಿಂಡರ್ ಬುಕ್ ಮಾಡಿದ 25 ದಿನಗಳ ನಂತರವಷ್ಟೇ ಮುಂದಿನ ಸಿಲಿಂಡರ್ ಬುಕ್ ಮಾಡಲು ಅವಕಾಶವಿದೆ. ಗ್ರಾಮೀಣ ಭಾಗದಲ್ಲಿ ಈ ಅಂತರ 45 ದಿನಗಳವರೆಗೆ ಇರಲಿದೆ. OTP ನೀಡುವುದು ಕಡ್ಡಾಯ. ಸಿಲಿಂಡರ್ ವಿತರಣೆಯ ಸಮಯದಲ್ಲಿ ಗ್ರಾಹಕರು ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ OTP ನೀಡುವುದು ಕಡ್ಡಾಯವಾಗಿದೆ. ಜೊತೆಗೆ ಕಡ್ಡಾಯವಾಗಿ KYC ಅಪ್ಡೇಟ್ ಮಾಡಿರಬೇಕು. ವಾಣಿಜ್ಯ ಸಿಲಿಂಡರ್ ಬೆಲೆ ಭಾರೀ ಏರಿಕೆ. ಮಾರ್ಚ್ 2026ರಿಂದ ತೈಲ ಕಂಪನಿಗಳು ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನು 4ನೇ ಬಾರಿಗೆ ಹೆಚ್ಚಿಸಿವೆ. ಮಾರ್ಚ್ ಆರಂಭದಲ್ಲಿ 28ರಿಂದ 31 ರೂಪಾಯಿ, ಮಾರ್ಚ್ 7ರಂದು 114.5 ರೂಪಾಯಿ ಮತ್ತು ಏಪ್ರಿಲ್ನಲ್ಲಿ 196ರಿಂದ 218 ರೂಪಾಯಿ ಹೆಚ್ಚಳವಾಗಿತ್ತು. ಇಂದಿನ ಪರಿಷ್ಕರಣೆಯ ನಂತರ ಒಟ್ಟು ಬೆಲೆ ಏರಿಕೆಯು ಬರೋಬ್ಬರಿ 993 ರೂಪಾಯಿಗಳನ್ನು ಮುಟ್ಟಿದೆ.